ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ತರಗತಿಯಲ್ಲಿ ನಾವು 6ನೇ ತರಗತಿಗೆ ಸಂಬಂಧಿಸಿದಂತೆ ಮುಂದುವರೆದ ಭಾಗವನ್ನ ನೋಡ್ತಾ ಹೋಗೋಣ. 47ನೇ ಪ್ರಶ್ನೆ. ಇಲ್ಲಿವರೆಗೂ ನಾವು 46 ಪ್ರಶ್ನೆಗಳಿಗೆ ನಾವು ನೋಡಿದ್ವಿ, ಹೌದಲ್ವಾ? ಜೊತೆಗೆ ಸಮಸ್ಯೆಗಳನ್ನ ಬಿಡಿಸಿರಿ ಅಲ್ಲಿವರೆಗೂ ನೋಡಿದ್ವಿ. ಈಗ ನೋಡ್ತಾ ಹೋಗೋಣ. ಇಲ್ಲಿ ತ್ರಿಭುಜ, ಓಕೆ, ತ್ರಿಭುಜ, ಚೌಕ, ಆಯತ, ಸಮಾನಾಂತರ ಚತುರ್ಭುಜಗಳ ಸುತ್ತಳತೆ ಹಾಗೂ ವಿಸ್ತೀರ್ಣ ಕಂಡು ಹಿಡಿದು ನಿತ್ಯ ಜೀವನದ ಅನ್ವಯಿಕ ಸಮಸ್ಯೆಗಳನ್ನ ಬಿಡಿಸ್ತಾರೆ ಮಕ್ಕಳು. ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಅಂದ್ರೆ 47ನೇ ಪ್ರಶ್ನೆ ನೋಡಿ. ಆವೃತ್ತ ಆಕೃತಿಯ ಸೀಮಾ ರೇಖೆಯ ಮೇಲೆ ಒಂದು ಸುತ್ತು ಕ್ರಮಿಸುವ ದೂರ ಬಾಹು ವಿಸ್ತೀರ್ಣ ರೇಖಾಖಂಡ ಸುತ್ತಳತೆ ಏನಂತ ಕರಿತೀವಿ ನೋಡಿ. ಆವೃತ್ತ ಆಕೃತಿಯ ಸೀಮಾ ರೇಖೆಯ ಮೇಲೆ ಒಂದು ಸುತ್ತು ಕ್ರಮಿಸುವಂತಹ ದೂರವನ್ನ ನಾವು ಸುತ್ತಳತೆ ಅಂತ ಕರಿತೀವಿ. ಓಕೆ, ಇನ್ನು 50 ಅಡಿ ಉದ್ದ ಮತ್ತು 30 ಅಡಿ ಅಗಲ ಇರುವಂತಹ ಕೈತೋಟಕ್ಕೆ ತಂತಿ ಬೇಲಿ ಹಾಕೋದಕ್ಕೆ ಬೇಕಾಗುವಂತಹ ತಂತಿಯ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಎಷ್ಟು ಬೇಕಾಗುತ್ತೆ? ಎಷ್ಟು ಬೇಕಾಗುತ್ತೆ? ನೋಡಿ, ಇಲ್ಲೂ 50, ಇಲ್ಲೂ 50, 100 ಆಯ್ತು. 30, 30, 60 ಆಯ್ತು. ಸೊ ಟೋಟಲ್ 160 ಬೇಕು, ಹೌದಲ್ವಾ? ಸೊ 160 ಇಸ್ ದ ರೈಟ್ ಆನ್ಸರ್. ಇನ್ನು ಆಯತದ ಸುತ್ತಳತೆಯ ಸೂತ್ರ ಯಾವುದು ಅಂತ ಕೇಳಿದ್ದಾರೆ ನೋಡಿ. ಆಯತದ ಸುತ್ತಳತೆಯ ಸೂತ್ರ, ಆಯತದ ಸುತ್ತಳತೆಯ ಸೂತ್ರ ಏನು? 2 ಇಂಟು ಉದ್ದ ಇಂಟು ಅಗಲ, ಓಕೆ, ಲೆಂತ್ ಇಂಟು ಬ್ರೆಡ್ತ್ ಅಂತ ಹೇಳ್ತೀವಿ, ಹೌದಲ್ವಾ? ಸಾರಿ, ಲೆಂತ್ ಪ್ಲಸ್ ಬ್ರೆಡ್ತ್. ಓಕೆ, ಅಂದ್ರೇನು? ಉದ್ದ ಪ್ಲಸ್ ಅಗಲ. 2 ಇಂಟು ಉದ್ದ ಪ್ಲಸ್ ಅಗಲ. ಇನ್ನು ಈ ಆಕೃತಿಯ ಸುತ್ತಳತೆಯನ್ನ ತಿಳಿಸಿ ಅಂತ ಕೇಳಿದರೆ ಏನು? 10, 15, 25, ಸೊ 34, ಹೌದಲ್ವಾ? ಸೊ ಎಲ್ಲವನ್ನು ಆಡ್ ಮಾಡಿದಾಗ ಎಷ್ಟು ಬರುತ್ತೆ? 34 ಸೆಂಟಿಮೀಟರ್ ಬರುತ್ತೆ. ಇದು ಅದರ ಆನ್ಸರ್ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ 51ನೇ ಪ್ರಶ್ನೆ. ವರ್ಗ ಅಥವಾ ಚೌಕದ ಸುತ್ತಳತೆಯ ಸೂತ್ರ ಏನು ಅಂತ ಕೇಳಿದರೆ ನೋಡಿ. ವರ್ಗ ಅಥವಾ ಚೌಕದ ಸುತ್ತಳತೆಯ ಸೂತ್ರ ಯಾವುದು ಅಂತ ಕೇಳಿದರೆ 4 ಇಂಟು ಬಾಹುವಿನ ಉದ್ದ ಇದೆಯಲ್ಲ, ಇದು ವರ್ಗ ಅಥವಾ ಚೌಕದ ಸುತ್ತಳತೆಯ ಸೂತ್ರ ಅಂತ. 4 ಇಂಟು ಎಲ್. ಓಕೆ, 52 ನೋಡಿ. ಕಪ್ಪು ಹಲಗೆಯ ಸುತ್ತಳತೆ ಎಷ್ಟಿದೆ ಅಂತ ಕೇಳಿದರೆ 4.8 ಪ್ಲಸ್ 4.8, 6.8, 6.8 ಎಷ್ಟಾಯ್ತು? ಸೊ 23.2 ಇಸ್ ದ ರೈಟ್ ಆನ್ಸರ್, ಹೌದಲ್ವಾ? 52ನೇ ಪ್ರಶ್ನೆ. ಮುಂದಿನ ಪ್ರಶ್ನೆ 53ನೇ ಪ್ರಶ್ನೆ. ಈ ಚೌಕದ ಸುತ್ತಳತೆ ಅಂತ ಕೇಳಿದ್ದಾರೆ. ಓಕೆ, ಈ ಚೌಕದ ಸುತ್ತಳತೆ ಅಂತ ಕೇಳಿದ್ದಾರೆ. ಅವಾಗ್ಲೇ ಏನ್ ನೋಡಿದ್ವಿ ನೋಡಿ. 4 ಇಂಟು 25 ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ? ಸೊ 100 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್, ಹೌದಲ್ವಾ? ಇನ್ನು 54ನೇ ಪ್ರಶ್ನೆ. ಬಾಹು ಇರುವಂತಹ ಸಮಬಾಹು ತ್ರಿಭುಜದ ಸುತ್ತಳತೆ ಎಷ್ಟು ಅಂತ ಕೇಳಿದರೆ ನೋಡಿ. ಬಾಹು ಇರುವಂತಹ ಸಮಬಾಹು ತ್ರಿಭುಜದ ಸುತ್ತಳತೆ ಅಂತ ಕೇಳಿದ್ರೆ 5 3 is 15, ಸೊ 15 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ಓಕೆ, 55ನೇ ಪ್ರಶ್ನೆ. ಒಂದು ಆವೃತ ಆಕೃತಿಯು ಆವರಿಸಿಕೊಂಡಿರುವಂತಹ ಮೇಲ್ಮೈ ಪ್ರದೇಶವನ್ನ ನಾವೇನಂತ ಕರಿತೀವಿ? ಓಕೆ, ಮೇಲ್ಮೈ ಪ್ರದೇಶ, ಆವರಿಸಿಕೊಂಡಿರುವಂತಹ ಮೇಲ್ಮೈ ಪ್ರದೇಶವನ್ನ ಏನಂತ ಕರಿತೀವಿ? ವಿಸ್ತೀರ್ಣ ಅಂತ ಹೇಳಿ ಕರಿತೀವಿ. ಇನ್ನು 56ನೇ ಪ್ರಶ್ನೆ. ವರ್ಗಗಳನ್ನ ಎಣಿಕೆ ಮಾಡುವುದರ ಮೂಲಕ ಈ ಆಕೃತಿಯ ವಿಸ್ತೀರ್ಣ 15 ಚದರ ಸೆಂಟಿಮೀಟರ್, 8 ಚದರ ಸೆಂಟಿಮೀಟರ್, 16 ಚದರ ಸೆಂಟಿಮೀಟರ್, 16 ಸೆಂಟಿಮೀಟರ್ ಮತ್ತೆ 15 ಸೆಂಟಿಮೀಟರ್ ಅಂತ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಏನು? 15 ನೋಡಿ, ಇದು 5 ಇದೆ, ಓಕೆ, ಇದು 3 ಇದೆ, ಸೊ 15 ಚದರ ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ವರ್ಗಗಳನ್ನ ಎಣಿಕೆ ಮಾಡುವುದರ ಮೂಲಕ ಈ ಆಕೃತಿಯ ವಿಸ್ತೀರ್ಣ ಕೇಳಿದ್ದಾರೆ ಅಲ್ಲಿ. ಓಕೆ, ವಿಸ್ತೀರ್ಣ ಕೇಳಿರೋದ್ರಿಂದ 15 ಚದರ ಸೆಂಟಿಮೀಟರ್. ಇನ್ನು 57ನೇ ಪ್ರಶ್ನೆ. ವರ್ಗಗಳನ್ನ ಎಣಿಕೆ ಮಾಡುವುದರ ಮೂಲಕ ABCD ಆಕೃತಿಯ ವಿಸ್ತೀರ್ಣ ಎಷ್ಟು ಅಂತ ಕೇಳಿದರೆ ABCD ಏನಾಗುತ್ತೆ ನೋಡಿ. ವರ್ಗಗಳನ್ನ ಎಣಿಕೆ ಮಾಡೋದ್ರ ಮುಖಾಂತರ 1 2 3 4 5 6 7 8 9 ಎಷ್ಟಾಯ್ತು? ವರ್ಗಗಳನ್ನ ಎಣಿಕೆ ಮಾಡುವುದರ ಮೂಲಕ ABCD ಯ ವಿಸ್ತೀರ್ಣ ಎಷ್ಟು ಅಂತ ಕೇಳಿದರೆ ಸೊ ಎಷ್ಟಂತ ಹೇಳ್ಬೋದು ಈಗ? ನೋಡಿ, 1 2 3 4 5 6 7, ಅರ್ಧ ಇದೆ, ಅದೇ 2 ಸೇರಿ, ಸೊ 8 ಚದರ ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ಇಲ್ಲೂ ಕೂಡ ಅದೇ ಆಗಿತ್ತು ಅಲ್ವಾ? ನೋಡಿ,
ವರ್ಗಗಳನ್ನ ಎಣಿಕೆ ಮಾಡೋದ್ರ ಮೂಲಕ 1 2 3 4 5 6 7 8 9 10 11 12 13 14 15 ಹೌದಲ್ವಾ? ಇನ್ನು 58ನೇ ಪ್ರಶ್ನೆ, ಚೆಸ್ ಬೋರ್ಡ್ ನ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ ವಿಸ್ತೀರ್ಣ ಇದೆಲ್ಲವನ್ನು ನಾವು ಕೌಂಟ್ ಮಾಡಿದಾಗ ಎಷ್ಟು ಸಿಗುತ್ತೆ? 1 2 3 4 5 6 7 8 ಇದೆ ಹೌದಲ್ವಾ? 1 2 3 4 5 6 7 8 ಇದೆ. ಸೊ 8 8 64. ಸೊ 64 ಸೆಂಟಿಮೀಟರ್ ವಿಸ್ತೀರ್ಣ. ಓಕೆ. ಇನ್ನು 59ನೇ ಪ್ರಶ್ನೆ, ಉದ್ದ ಇಂಟು ಅಗಲ. ನೋಡಿ ಆಯತದ ವಿಸ್ತೀರ್ಣದ ಸೂತ್ರ. 59ನೇ ಪ್ರಶ್ನೆ, ಆಯತದ ವಿಸ್ತೀರ್ಣದ ಸೂತ್ರ ಯಾವುದು ಅಂತ ಕೇಳಿದರೆ. ಓಕೆ, ಆಯತದ ವಿಸ್ತೀರ್ಣದ ಸೂತ್ರ ಬಂದು ಉದ್ದ ಇಂಟು ಅಗಲ. ಬಾಹು ಇಂಟು ಬಾಹು ಸೂತ್ರವನ್ನ ಈ ಆಕೃತಿಯ ವಿಸ್ತೀರ್ಣ ಕಂಡು ಹಿಡಿಯೋದಕ್ಕೆ ಬಳಸುತ್ತಿವೆ. ನೋಡಿ, ಬಾಹು ಇಂಟು ಬಾಹು ಸೂತ್ರವನ್ನ ಈ ಆಕೃತಿಯ ವಿಸ್ತೀರ್ಣ ಕಂಡು ಹಿಡಿಯೋದಕ್ಕೆ ಬಳಸ್ತಾ ಇದೀವಿ. ಯಾವುದು? ಬಾಹು ಇಂಟು ಬಾಹು ಅಂತ ಹೇಳಿ ನಾವು ಯಾವ್ದಕ್ಕೆ ಉಪಯೋಗಿಸ್ತೀವಿ? ದಟ್ ಈಸ್ ಸ್ಕ್ವೇರ್. ಇನ್ನು 40 ಅಡಿ ಉದ್ದ ಇರುವಂತ ಚೌಕಾಕಾರದ ನೆಲದ ವಿಸ್ತೀರ್ಣ ಎಷ್ಟಾಗಿರುತ್ತೆ ಅಂತ ಕೇಳಿದ್ದಾರೆ. ಓಕೆ, ನೋಡಿ 40 ಅಡಿ ಉದ್ದ ಇರುವಂತಹ ಚೌಕಾಕಾರದ ನೆಲದ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟಾಗುತ್ತೆ? 4 × 4 16 ಹೌದಲ್ವಾ? ಸೊ 40 ಉದ್ದ ಇರುವಂತ ಚೌಕಾಕಾರದ ನೆಲದ ವಿಸ್ತೀರ್ಣ ಸೊ ನಾವು ಅದನ್ನ ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ? 1600 ಚದರ ಅಡಿಗಳು ಸಿಗುತ್ತೆ. ಓಕೆ. ಇನ್ನು 62ನೇ ಪ್ರಶ್ನೆ, ದಿನೇಶನು 6 ಅಡಿ ಉದ್ದ ಮತ್ತು 3 ಅಡಿ ಅಗಲ ಇರುವಂತಹ ನೆಲಕ್ಕೆ ಟೈಲ್ಸ್ ಹಾಕಲು ಬಯಸ್ತಾನೆ. ಅವನು 1 ಚದರ ಅಡಿ ಇರುವಂತಹ ಎಷ್ಟು ಟೈಲ್ಸ್ ಗಳನ್ನ ಹಾಕ್ಬೇಕಾಗುತ್ತೆ? ಈಗ ನೋಡಿ, ದಿನೇಶ 6 ಅಡಿ ಉದ್ದ ಇರುವಂತ ಮತ್ತು 3 ಅಡಿ ಅಗಲ ಇರುವಂತ 3 ಅಡಿ ಅಗಲ 6 ಅಡಿ ಉದ್ದ. ಓಕೆ, ಈ ರೀತಿ ಇರುವಂತಹ ಟೈಲ್ಸ್ ನೆಲಕ್ಕೆ ಹಾಕೋದಕ್ಕೆ ಬಯಸ್ತಾನೆ. 1 ಚದರ ಅಡಿ ಇರುವಂತಹ ಎಷ್ಟು ಟೈಲ್ಸ್ ಗಳನ್ನ ಅವನು ಹಾಕ್ಬೇಕಾಗತ್ತೆ ಅಂತ ಕೇಳಿದರೆ. ಎಷ್ಟು ಟೈಲ್ಸ್ ಅನ್ನ ಹಾಗಾದ್ರೆ ಆತ ಹಾಕ್ಬೇಕಾಗತ್ತೆ? ಎಷ್ಟು ಹಾಕ್ಬೇಕಾಗತ್ತೆ ಅಂತ ಅಂದ್ರೆ 18 ಟೈಲ್ಸ್ ಗಳನ್ನ ಆತ ಹಾಕ್ಬೇಕಾಗತ್ತೆ. ಓಕೆ, 1 ಚದರ ಅಡಿ ಇರುವಂತ ಎಷ್ಟು ಟೈಲ್ಸ್ ಅಂತ ಹೇಳಿದ್ರೆ 18 ಟೈಲ್ಸ್ ಗಳನ್ನ ಆತ ಹಾಕ್ಬೇಕಾಗತ್ತೆ. ಓಕೆ, 6 3 18. ಸೊ 18 ಟೈಲ್ಸ್. ಸಿರಿಯು 75 ಮೀಟರ್ ಸುತ್ತಳತೆ ಇರುವಂತ ಚೌಕಾಕಾರದ ಮೈದಾನವನ್ನ 5 ಬಾರಿ ಸುತ್ತಿದ್ರೆ ಅವಳು ಕ್ರಮಿಸಿದಂತಹ ದೂರ ಎಷ್ಟು ಅಂತ ಕೇಳಿದರೆ. ಎಷ್ಟು? 375 ಮೀಟರ್. ಓಕೆ, ಸಮಸ್ಯೆಗಳನ್ನ ಬಿಡಿಸಿ ಅಂತ ಇದೆ. ಚೌಕಳಿ ಹಾಳೆಯಲ್ಲಿನ ಆಕೃತಿಯ ಸುತ್ತಳತೆ ಮತ್ತು ವಿಸ್ತೀರ್ಣ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ನೋಡಿ, ಆಕೃತಿಯ ಸುತ್ತಳತೆಯನ್ನ ಫಸ್ಟ್ ನಾವು ನೋಡೋದಾದ್ರೆ ಆಕೃತಿಯ ಸುತ್ತಳತೆ ಇಲ್ಲಿ ನೋಡೋಣ. ಆಕೃತಿಯ ಸುತ್ತಳತೆ ಅಂತ ಬಂದಾಗ AB ಪ್ಲಸ್ BD ಪ್ಲಸ್ DH. ಓಕೆ, ಅದಾದ್ಮೇಲೆ HG, ಅದಾದ್ಮೇಲೆ GF, ಅದಾದ್ಮೇಲೆ FE, ಅದಾದ್ಮೇಲೆ EC, ಆಮೇಲೆ CA. ಓಕೆ, EC ಮತ್ತೆ CA ಇಷ್ಟಿರುತ್ತೆ. ಓಕೆ, ಇದನ್ನೇನಂತ ಹೇಳ್ಬೋದು ನಾವು? ನೋಡಿ, ಇಲ್ಲಿ 1 ಸೆಂಟಿಮೀಟರ್. ಇದು ಇಲ್ಲಿಂದ ಇಲ್ಲಿಗೆ ಏನಿದೆ AB ಏನಿದು 1 ಸೆಂಟಿಮೀಟರ್. ಅದೇ ತರ ಇಲ್ಲಿ BD ನೋಡಿ 1 2 3 4 ಹೌದಲ್ವಾ? ಅದೇ DH ಏನಿದೆ D ಮತ್ತೆ H ದಟ್ ಈಸ್ 2. ಇಲ್ಲಿ ನೋಡಿ, ನೋಡ್ತಾ ಹೋಗೋಣ. 5 ಪ್ಲಸ್ 4 ಪ್ಲಸ್ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 2 ಪ್ಲಸ್ 1 ಪ್ಲಸ್ 4 ನೋಡಿ, ಹೌದಲ್ವಾ? ಇದು AB 5 ಅಂಡ್ BD 4, DH 1, HG 2. ಓಕೆ, ಅಂಡ್ 3 1 2 3 ಅಂಡ್ ಇದು FE ಏನಿದೆಯಲ್ಲ ಇದು ಕೂಡ 2 ಅಂಡ್ ಇದು 1 C ಮತ್ತೆ E 1. ಓಕೆ, ಅದಾದ್ಮೇಲೆ CA ಏನು 1 2 3 4. ಓಕೆ, ಇದಿಷ್ಟನ್ನು ಆಡ್ ಮಾಡಿದಾಗ ನಮ್ಗೆ 22 ಸೆಂಟಿಮೀಟರ್ ಸಿಗುತ್ತೆ. ಸೊ ಇದು ಆಕೃತಿಯ ಸುತ್ತಳತೆ ಆಗಿರುತ್ತೆ. ಮುಂದೆ ವಿಸ್ತೀರ್ಣ ಕೇಳಿದ್ದಾರೆ. ಸೊ ವಿಸ್ತೀರ್ಣ ಅಂತ ಬಂದಾಗ ABCD. ಓಕೆ, ಪ್ಲಸ್ ಅದಾದ್ಮೇಲೆ EFGH ಪ್ಲಸ್ EFGH
EFGH, ABCD plus EFGH ಇವಿಷ್ಟನ್ನು ನಾವು ಮಾಡಿದಾಗ ಲೆಂತ್ ಇಂಟು ಬ್ರೆಡ್ತ್ ಪ್ಲಸ್ ಲೆಂತ್ ಇಂಟು ಬ್ರೆಡ್ತ್. ಓಕೆ, ಇದು ಲೆಂತ್ ಇಂಟು ಬ್ರೆಡ್ತ್ ಪ್ಲಸ್ ಲೆಂತ್ ಇಂಟು ಬ್ರೆಡ್ತ್. ಸೊ ಇಲ್ಲಿ ಲೆಂತ್ ಎಷ್ಟಿದೆ? 1 2 3 4 5 ಇಂಟು 1 2 3 4. ಓಕೆ, ಸೊ 20 ಅಂತ ಬರ್ಕೊಳ್ಳೋಣ. ಇನ್ನು EFGH ಇದು ಏನಿದೆ ನೋಡಿ, EFGH 1 2 3. ಓಕೆ, ಇದು 3, ಆಮೇಲೆ ಇದು 2 ಇದೆ. ಸೊ 3 ಇಂಟು 2, ಸೊ 3 2s 6, ಸೊ 26 ಏನಿದೆಲ್ಲ 26 ಸ್ಕ್ವೇರ್ ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. 65ನೇ ಪ್ರಶ್ನೆ. ಒಬ್ಬ ಪೇಂಟರ್ 6 ಮೀಟರ್ ಉದ್ದ ಮತ್ತು 3 ಮೀಟರ್ ಅಗಲ ಇರುವಂತಹ ಗೋಡೆಗೆ ಬಣ್ಣ ಬಳಿತಾ ಇದ್ದಾನೆ. 3 ಚದರ ಮೀಟರ್ ಬಣ್ಣ ಬಳಿಯೋದಕ್ಕೆ 1 ಲೀಟರ್ ಬಣ್ಣ ಬೇಕಾದ್ರೆ ಪೂರ್ಣ ಗೋಡೆಗೆ ಬಣ್ಣ ಬಳಿಯೋದಕ್ಕೆ ಎಷ್ಟು ಬಣ್ಣ ಬೇಕಾಗುತ್ತೆ ಆತನಿಗೆ ಅಂತ ಕೇಳಿದರೆ, ನೋಡಿ ಗೋಡೆಯ ವಿಸ್ತೀರ್ಣ ಅಂತ ನಾವು ತಗೊಂಡಾಗ ಉದ್ದ ಇಂಟು ಅಗಲ. ಓಕೆ, ಸೊ ಉದ್ದ ಎಷ್ಟಿದೆ? 6 ಮೀಟರ್ ಉದ್ದ ಇದೆ. ಅಗಲ ಎಷ್ಟಿದೆ? 3 ಇದೆ. ಹೌದಲ್ವಾ? ಸೊ 18 ಚದರ ಸೆಂಟಿಮೀಟರ್ ಆಯ್ತು. 18 ಚದರ ಮೀಟರ್, 18 ಚದರ ಮೀಟರ್ ಆಯ್ತು. ಓಕೆ, ಇನ್ನು 3 ಚದರ ಮೀಟರ್ಗೆ ಬೇಕಾದಂತ ಬಣ್ಣ ಎಷ್ಟು? 3 ಚದರ ಮೀಟರ್ಗೆ ಬಳಿಯೋದಕ್ಕೆ ಎಷ್ಟು ಬೇಕು? 1 ಲೀಟರ್ ಬೇಕು. ಹೌದಾ? ಹಾಗಾದ್ರೆ 18 ಪೂರ್ಣ ಗೋಡೆ 6 ಇಂಟು 3 18. ಹಾಗಾದ್ರೆ ಪೂರ್ಣ ಗೋಡೆಗೆ ಬೇಕಾಗುವಂತಹ ಬಣ್ಣ ಏನು? ಇಸ್ ಈಕ್ವಲ್ ಟು 18 ಇಂಟು 3 ಏನಾಗುತ್ತೆ? 6. ಸೊ 6 ಲೀಟರ್ ಅಷ್ಟು ಬೇಕಾಗುತ್ತೆ. ಇನ್ನು ಶೇಖರ್ 1 ಕಿಲೋಮೀಟರ್ 250 ಮೀಟರ್ ಉದ್ದ ಇರುವಂತಹ ಚೌಕಾಕಾರದ ತನ್ನ ಹೊಲವನ್ನ 1 ಬಾರಿ ಸುತ್ತಿದ್ರೆ ಅವನು ಕ್ರಮಿಸಿದಂತಹ ದೂರ ಎಷ್ಟು ಅಂತ ಕೇಳಿದರೆ ಎಷ್ಟಾಗತ್ತೆ ನೋಡಿ. 1 ಕಿಲೋಮೀಟರ್ ಈಸ್ ಈಕ್ವಲ್ ಟು 1000 ಮೀಟರ್. ಸೊ ಹಾಗಾದ್ರೆ 1 ಬಾರಿ ಅವನು ಸುತ್ತ ಹಾಕಿದ್ರೆ ಎಷ್ಟು? ಇಂಟು 4 ಸೈಡ್ ನಾವು ಮಾಡ್ಬೇಕಾಗತ್ತೆ. ಹೌದಲ್ವಾ? ಎಷ್ಟು ಮಾಡ್ಬೇಕಾಗತ್ತೆ? 4 ಸೈಡ್ ಮಾಡ್ಬೇಕಾಗತ್ತೆ. ಸೊ ಇದೇನಾಗುತ್ತೆ? ಪ್ಲಸ್ 250 ಆಗಿರೋದ್ರಿಂದ 1250 ಮೀಟರ್ ಆಗುತ್ತೆ. ಸೊ 1250 ಇಂಟು ನಾವು 4 ತಗೊಂಡಾಗ ಏನಾಗುತ್ತೆ? ಬರುವಂತದ್ದು 5000 ಆಗುತ್ತೆ. ಸೊ 5000 ಮೀಟರ್ ಅಷ್ಟು 5000 ಮೀಟರ್ ಅಷ್ಟು ಆತ ಕ್ರಮಿಸಿದಿರುವಂತ ದೂರ. ಸುಮಣ ಬಳಿ ಇರುವಂತಹ ಒಂದು ನಿಯಮಿತ ಷಡ್ಭುಜಾಕೃತಿಯ ಬಾಕ್ಸಿನ ಸುತ್ತಳತೆ 24 ಮೀಟರ್ ಆದ್ರೆ ಒಂದು ಬಾಹುವಿನ ಉದ್ದ ಎಷ್ಟು ಅಂತ ಕೇಳಿದರೆ, ನೋಡಿ ಷಡ್ಭುಜಾಕೃತಿ ಅಂತ ಹೇಳಿದ್ರೆ ಅದಕ್ಕೆ 6 ಬಾಹುಗಳು ಇರ್ತವೆ. ಓಕೆ, ಇನ್ನು ನಿಯಮಿತ ಷಡ್ಭುಜಾಕೃತಿಯ ಸುತ್ತಳತೆ ಅಂತ ಬಂದಾಗ ಅದು 24 ಮೀಟರ್ ಇರುತ್ತೆ. ಓಕೆ, ಸೊ ಒಂದು ಬಾಹುವಿನ ಉದ್ದ ಅಂತ ತಗೊಂಡಾಗ 24/6 ಮಾಡಿದಾಗ ಅದು 4 ಮೀಟರ್ ಇರುತ್ತೆ. ಓಕೆ, ಇನ್ನು 68ನೇ ಪ್ರಶ್ನೆ. ಒಂದು ಆಯತಾಕಾರದ ತೋಟದ ವಿಸ್ತೀರ್ಣ 400 ಚದರ ಮೀಟರ್, ಅದರ ಉದ್ದ 40 ಮೀಟರ್ ಆದ್ರೆ ತೋಟದ ಅಗಲ ಎಷ್ಟು ಅಂತ ಕೇಳಿದರೆ, ಒಂದು ಆಯತಾಕಾರದ ತೋಟದ ವಿಸ್ತೀರ್ಣ ಎಷ್ಟು? 400 ಚದರ ಮೀಟರ್. ಓಕೆ, ಅಂದ್ರೆ ಇನ್ನು ಲೆಂತ್ ಇಂಟು ಬ್ರೆಡ್ತ್. ವಿಸ್ತೀರ್ಣ ಏನು? ಲೆಂತ್ ಇಂಟು ಬ್ರೆಡ್ತ್ ಮಾಡಿದಾಗ ಸೊ 400 ಚದರ ಮೀಟರ್ ಈಸ್ ಈಕ್ವಲ್ ಟು ಲೆಂತ್ ಎಷ್ಟು ಹೇಳಿದರೆ? 40 ಮೀಟರ್ ಹೇಳಿದ್ದಾರೆ. ಬ್ರೆಡ್ತ್ ಅನ್ನ ನಾವು ಕಂಡು ಹಿಡಿಬೇಕು ಅಗಲ. ಸೊ ಬ್ರೆಡ್ತ್ ಈಸ್ ಈಕ್ವಲ್ ಟು 400/40. ಸೊ 4 10s, ಸೊ ಏನು 10 ಮೀಟರ್ ಅಗಲ ಇರುತ್ತೆ. ಓಕೆ, ಮುಂದಿನ ಟಾಪಿಕ್ ಬಂದು ಬೀಜೋಕ್ತಿಗಳಲ್ಲಿ ಬೀಜಾಕ್ಷರ ಮತ್ತು ಸ್ಥಿರಾಂಕಗಳನ್ನ ಗುರುತಿಸ್ತಾರೆ ಹಾಗೂ ಹೇಳಿಕೆ ಮತ್ತು ಬೀಜೋಕ್ತಿಗಳನ್ನ ಪರಸ್ಪರ ಬದಲಾಯಿಸ್ತಾರೆ. ಮಕ್ಕಳು ಇದ್ರ ಬಗ್ಗೆ ನೋಡ್ತಾ ಹೋಗೋಣ. 69ನೇ ಪ್ರಶ್ನೆ. ಟಿ ಅಕ್ಷರದ ವಿನ್ಯಾಸ ರಚಿಸೋದಕ್ಕೆ 2 ಬೆಂಕಿ ಕಡ್ಡಿಗಳು ಬೇಕಾಗುತ್ತೆ. ಹಾಗಾದ್ರೆ ಎಫ್ ಅಕ್ಷರದ ವಿನ್ಯಾಸ ರಚಿಸೋದಕ್ಕೆ ಎಷ್ಟು ಬೇಕಾಗುತ್ತೆ? 1 2 3 ಬೇಕಾಗುತ್ತೆ. ಹೌದಲ್ವಾ? ಸೊ ಸರಿಯಾದಂತ ಆಪ್ಷನ್ ಯಾವುದು? 3. 70ನೇ ಪ್ರಶ್ನೆ ನೋಡಿ. ಒಂದು ಸೇಬೆ ಹಣ್ಣು ಈಸ್ ಈಕ್ವಲ್ ಟು n ಆದ್ರೆ 5n ಗೆ ಸರಿ ಹೊಂದುವಂತಹ ಚಿತ್ರ ಯಾವುದು? 1 2 3 4 5. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, 5p ಇದರಲ್ಲಿ p ಅನ್ನುವಂಥದ್ದು ಸ್ಥಿರಾಕ್ಷರ, ಚರಾಕ್ಷರ, ಸಂಖ್ಯಾ ಸಹಗುಣಕ ಯಾವುದು ಅಲ್ಲ ಅಂತ ಇದೆ. ಅದನ್ನ ನಾವೇನಂತ ಕರಿತೀವಿ? ಚರಾಕ್ಷರ, ವೇರಿಯೇಬಲ್ ಅಂತ ಹೇಳಿ ಕರಿತೀವಿ. ಇನ್ನು 72ನೇ ಪ್ರಶ್ನೆ. 12 - r is equal to 10 ಈ ಉಕ್ತಿಯ ಸರಿಯಾದ ಹೇಳಿಕೆ. 12 ರಲ್ಲಿ r ಅನ್ನ ಕಳೆದರೆ
10 ಉಳಿಯುತ್ತದೆ ಅನ್ನುವಂಥದ್ದು. 6ನಲ್ಲಿ 12ನ್ನ ಕಳೆದ್ರೆ 10 ಉಳಿಯುತ್ತದೆ ಅಂತ ಹೇಳಿ, ಮೇಲಿನ ಯಾವುದು ಅಲ್ಲ, 12ಕ್ಕೆ 6ನ್ನ ಸೇರಿಸಿದ್ರೆ 10 ಉಳಿಯುತ್ತದೆ ಅಂತ ಇದೆ. ಸರಿಯಾದ ಆಪ್ಷನ್ ಯಾವುದು ನೋಡಿ, 12ರಲ್ಲಿ 6ನ್ನ ಕಳೆದಾಗ ನಮ್ಗೆ 10 ಉಳಿಯುತ್ತೆ ಅನ್ನುವಂಥದ್ದು. 6xyz, ಇದರಲ್ಲಿ 6 ಅನ್ನುವಂಥದ್ದು ಏನು, ಕಾನ್ಸ್ಟೆಂಟ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಏನು, ಸ್ಥಿರಾಕ್ಷರ, ಹೌದಲ್ವಾ? ಸಾರಿ ನೋಡಿ, 6xyz, ಇದರಲ್ಲಿ 6 ಅಂತ ಏನಿದೆಲ್ಲ ಇದು ಸ್ಥಿರಾಕ್ಷರ, ಚರಾಕ್ಷರ, ಸಂಖ್ಯಾ ಸಹಗುಣಕ ಮತ್ತೆ ಮೇಲಿನ ಎಲ್ಲವೂ ಅಂತ ಇದೆ. ಓಕೆ, ಸರಿಯಾದ ಆಪ್ಷನ್ ಯಾವುದು, ಸಂಖ್ಯಾ ಸಹಗುಣಕ ಅಂತ ಏನಿದೆಲ್ಲ ಇದು ಸರಿಯಾದಂತ ಆಪ್ಷನ್. ಇನ್ನು 74ನೇ ಪ್ರಶ್ನೆ, 4pqr, ಇದರಲ್ಲಿ ಬೀಜ ಸಹಗುಣಕ ಯಾವುದು, ಬೀಜ ಸಹಗುಣಕ ಯಾವುದು ಅಂತ ಕೇಳಿದರೆ. ಓಕೆ, 74ನೇ ಪ್ರಶ್ನೆ, ಬೀಜ ಸಹಗುಣಕ ಯಾವುದು ಅಂತ ಕೇಳಿದರೆ, ಸೊ PQR ಇವೆಲ್ಲವೂ ಕೂಡ ಸಹಗುಣಕ. ಓಕೆ, ಮೀಟರ್ಗೆ 6ನ್ನ ಸೇರಿಸಲಾಗಿದೆ, ಇದನ್ನ ಉಕ್ತಿಯಲ್ಲಿ ಬರೆದಾಗ ಏನಂತ ಬರಿಬಹುದು, 3 ಮೀಟರ್ಗೆ 6ನ್ನ ಸೇರಿಸಲಾಗಿದೆ, ಇದನ್ನ ನಾವು ಉಕ್ತಿಯಲ್ಲಿ ಬರೆದಾಗ ಏನಂತ ಬರಿಬಹುದು ಅಂತ ಕೇಳಿದರೆ, ದಟ್ ಇಸ್ 3 ಮೀಟರ್ ಪ್ಲಸ್ 6 ಅಂತ. ಇನ್ನು 76ನೇ ಪ್ರಶ್ನೆ, 6xy ನಲ್ಲಿ 8ನ್ನ ಕಳೆಯಲಾಗಿದೆ, ಇದನ್ನ ಉಕ್ತಿಯಲ್ಲಿ ಬರೆದಾಗ ಯಾವ ರೀತಿ ಬರಬಹುದು, 6x - 8 ಅಂತ ನಾವು ಹೇಳ್ತೀವಿ. ಓಕೆ, ಇನ್ನು 77ನೇ ಪ್ರಶ್ನೆ, m ನ 5 ಪಟ್ಟು ಸಂಖ್ಯೆಗೆ 3ನ್ನ ಕೂಡಿಸಿದಾಗ 18 ಆಗುತ್ತೆ, ಇದಕ್ಕೆ ಸರಿಯಾದಂತ ಉಕ್ತಿ ಯಾವುದು, m ನ 5 ಪಟ್ಟು ಸಂಖ್ಯೆಗೆ ಪ್ಲಸ್ 3ನ್ನ ಕೂಡಿಸಿದಾಗ ಅದು 18 ಆಗುತ್ತೆ ಅಂತ. ಸೊ 5m + 3 = 18 ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, m ನ 5 ಪಟ್ಟು ಸಂಖ್ಯೆ, ಓಕೆ, m ನ 5 ಪಟ್ಟು ಸಂಖ್ಯೆಗೆ 3ನ್ನ ಕೂಡಿಸಿದಾಗ, ನೋಡಿ ಇಲ್ಲಿ m ನ 5 ಪಟ್ಟು ಸಂಖ್ಯೆಗೆ, ಓಕೆ, 5 ಪಟ್ಟು ಸಂಖ್ಯೆಗೆ 3ನ್ನ ಕೂಡಿಸಿದಾಗ, ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್. m ನ 5 ಪಟ್ಟು ಸಂಖ್ಯೆಗೆ 3ನ್ನ ಕೂಡಿಸಿದಾಗ = 18. ಓಕೆ, ಇನ್ನು 78ನೇ ಪ್ರಶ್ನೆ, ಒಂದು ಬುಟ್ಟಿಯಲ್ಲಿ ಇರುವಂತಹ ಹಣ್ಣುಗಳ ಸಂಖ್ಯೆ m ಆದ್ರೆ 10 ಬುಟ್ಟಿಗಳಲ್ಲಿ ಇರುವಂತಹ ಹಣ್ಣುಗಳ ಸಂಖ್ಯೆ ಏನಾಗುತ್ತೆ, 10m ಆಗುತ್ತೆ, ಹೌದಾ? ಇನ್ನು 79ನೇ ಪ್ರಶ್ನೆ, ಅಮ್ಮ ಮಾಡಿದ ಜಾಮೂನುಗಳಲ್ಲಿ ಕೆಲವನ್ನ ಅತಿಥಿಗಳಿಗೆ ಮತ್ತು ಕುಟುಂಬದ ಸದಸ್ಯರಿಗೆ ಹಂಚ್ತಾರೆ, ಕೊನೆಗೆ 5 ಜಾಮೂನುಗಳು ಉಳಿತವೆ, ಹಂಚಿದ ಜಾಮೂನುಗಳ ಸಂಖ್ಯೆ j ಆದ್ರೆ ಅವರು ಮಾಡಿದಂತಹ ಜಾಮೂನುಗಳ ಸಂಖ್ಯೆ ಎಷ್ಟು ನೋಡಿ, ಅಮ್ಮ ಮಾಡಿದ ಜಾಮೂನುಗಳಲ್ಲಿ ಕೆಲವೊಂದು ಅತಿಥಿಗಳಿಗೆ ಕೆಲವೊಂದು ಕುಟುಂಬ ಸದಸ್ಯರಿಗೆ ಹಂಚ್ತಾರೆ, ಕೊನೆಗೆ 5 ಜಾಮೂನುಗಳು ಉಳಿತವೆ, ಏನು 5 ಜಾಮೂನುಗಳು ಉಳಿತವೆ, ಅಂದ್ರೆ 5 ಜಾಮೂನುಗಳು ಉಳಿತವೆ, ಹಂಚಿದ ಜಾಮೂನುಗಳ ಸಂಖ್ಯೆ j ಆದ್ರೆ ಅವರು ಮಾಡಿದ ಜಾಮೂನುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಕೊನೆಗುಳಿಯೋದು 5 ಜಾಮೂನು. ಓಕೆ, ಹಂಚಿದ ಜಾಮೂನುಗಳ ಸಂಖ್ಯೆ j ಆದ್ರೆ ಅವರು ಮಾಡಿದಂತಹ ಜಾಮೂನುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಏನಂತ ತಗೋಬಹುದು ನಾವ್ ಇದನ್ನ, j + 5 ಆಗುತ್ತೆ. ಓಕೆ, ನೋಡಿ ಈಗ 5 ಜಾಮೂನುಗಳು ಉಳಿತವೆ, ಹಂಚಿದ ಜಾಮೂನುಗಳ ಸಂಖ್ಯೆ j ಆಗಿರುತ್ತೆ. ಓಕೆ, ಅವ್ರು ಮಾಡಿದಂತಹ ಜಾಮೂನುಗಳ ಸಂಖ್ಯೆ j + 5 ಆಗಿರುತ್ತೆ, ಅಂದ್ರೆ j ಏನು, ಜಾಮೂನುಗಳ ಸಂಖ್ಯೆ j. ಓಕೆ, ಕೊನೆಗೆ ಉಳಿದಂಥವು +5 ಏನಿದೆ, ಇವು ಇಷ್ಟು ಜಾಮೂನುಗಳು ಉಳಿದಿರ್ತವೆ. ಓಕೆ, ಇನ್ನು 80ನೇ ಪ್ರಶ್ನೆ, ಅನು ರಂಗೋಲಿಯನ್ನ ಬರಿತಾ ಇದ್ದಾಳೆ, ಅವಳು ಪ್ರತಿ ಸಾಲಿನಲ್ಲಿ 9 ಚುಕ್ಕಿಗಳಿವೆ, ಅಂದ್ರೆ ಬಿಡಿಸ್ತಾ ಇರುವಂತ ರಂಗೋಲಿಯಲ್ಲಿ ಅವಳು 6 ಸಾಲುಗಳನ್ನ ಬರೆದರೆ ಒಟ್ಟು ಚುಕ್ಕಿಗಳ ಸಂಖ್ಯೆ ಎಷ್ಟು ನೋಡಿ, ಅನು ರಂಗೋಲಿಯನ್ನ ಬರಿತಾ ಇದ್ದಾಳೆ, ಅವಳ ಪ್ರತಿ ಸಾಲಿನಲ್ಲಿ 9 ಚುಕ್ಕಿಗಳಿದೆ, 6 ಅಂದ್ರೆ 6 ಅಂದ್ರೆ ಏನು, 6 ಸಾಲುಗಳಲ್ಲಿ ಬರಿತಾ ಇದ್ದಾಳೆ 6. ಸೊ ಅವಳು ಒಟ್ಟು ಚುಕ್ಕಿಗಳ ಸಂಖ್ಯೆ ಏನಾಗುತ್ತೆ, ಸೊ 9r ಆಗುತ್ತೆ. ಸೊ 9r ಏನಿದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಓಕೆ, ನಾವು ಇನ್ನಷ್ಟು ಪ್ರಶ್ನೆಗಳನ್ನ ನಾವು ಮುಂದಿನ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.